ಯವ್ವ ಬಿರಿಯಾನಿ ಮಾಡಿ ನೋಡು ತಿನ್ ನೋಡಿ ಹೆಂಗಾಗೈತಿ ಅಂತ. ಅಲ್ಲ ನಾನು ಮಾಡ್ತಿದ್ದಿಲ್ಲನು, ಅಷ್ಟು ಅರ್ಜೆಂಟಾಗಿ ಮಾಡ್ಬೇಕಿತ್ತೇನು. ಬೇವ ನೀನು ಬಂದಾಗಿಂದ ನೀನ ಮಾಡಕುಂತಿ ಎಲ್ಲ ಕೆಲಸ, ಅದಕ್ಕೆ ನಾನು ಮಾಡಿದೆ. ಏನಾಗಲ್ಲ, ನಂಗೇನು ವಾಂತಿಲ್ಲ ಏನಿಲ್ಲ, ಆರಾಮದೆ ನಾನು. ಯಾರು ಟೆನ್ಷನ್ ತಗೊಂತಿ, ಸುಮ್ಕ ಊಟ ಮಾಡಿ ಹೆಂಗಾಗೈತಿ ಅಂತ ಹೇಳು. ನಾ ತಿಂತಾನಿ, ನಿನ್ ಗಂಡ ಕರಿ, ಕಿರಣಗೂ ಕರಿ, ಊಟಕ್ಕೆ ಬಾ ಅಂತ ಹೇಳು. ತಿಂದ್ರೆ ತಿನ್ವಲ್ಲಕ್ಕ, ಹೆಂಡತಿ ಕೈಯಾಗಿಂದ ಊಟ ತಿಂದಂಗೆಲ್ಲ ಗಂಡಗ ಏನ ಹೆಂಡತಿ ಮೇಲೆ ಜೀವ ಜಾಸ್ತಿ ಆಕೈತಂತ, ಪ್ರೀತಿ ಜಾಸ್ತಿ ಆಕೈತಂತ. ನೋಡ್ ಕರಿ. ಅಯ್ಯೋ ದೇವ್ರೆ, ಅವನಿಗ ಆ ಶೀಲಾ ಹುಚ್ಚಿಡ್ದತಿ. ಕರಿತೀನಿ ನೋಡು ತಡಿ. ನೀನ ಬಂದ್ಬಿಟ್ಟೆನಾ ಕಿರಣ, ಇವತ್ತು ಚಿಕನ್ ಹಾಕಿ ಬಿರಿಯಾನಿ ಮಾಡೀನಿ, ಬಾರ ತಿನ್ ಬಾ. ಚಿಕನ್ ಬಿರಿಯಾನಿ ಅದು ನೀನು ಕೈಯಾಗಿಂದ ನಾನ್ ತಿಂತೀನ, ಬೇಕಾಗಿಲ್ಲ. ಕೈಯಾಗ ನಯ ಪೈಸೆ ಇಲ್ಲ, ಏಟ್ ಉರಿತಾನಿವ ಮಾಡ್ತೀನಿ ಇವನನ್ನ. ನೋಡು ಖಾಲಿ ಆತಂದ್ರೆ ಗೊತ್ತಿಲ್ಲ ಮತ್ತ. ನಾ ತಿನ್ನಂಗಿಲ್ಲ ಅಂದ್ಮೇಲೆ ಮುಗಿತ. ನೀರ್ ಕುಡಿಯಕ್ ಬಂದಿದ್ದು ನಿನ್ನ ಮಕ್ಕ ನೋಡಿದ್ನಲ್ಲ, ಅದು ಹೋಗಂಗಿಲ್ಲ. ಅಯ್ಯೋ ದೇವ್ರೆ, ಬಿರಿಯಾನಿನ ಸುಮ್ಕ ತಿಂದಿದ್ರ ಹಾಕಿತ್ತು. ನಾ ಯಾಕ ಈಕಿ ಮುಂದೆ ಸೋಲ್ಬೇಕು. ಬಾಡ್ಗಿ ಇಸ್ಕೊಂತೀನಿ, ಬಾಡ್ಗಿ ಇಸ್ಕೊಂಬಂದು ಅದ್ರಾಗ ತಿಂತಾನೆ. ಹಾ ಕಲ್ಪು ಹೋಗ್ಲಿ ಬಾರ್ವಾ, ಇನ್ನ 7 ದಿನ ಅಡ್ಡುರಿತನ ನಾವು ನೋಡುನು. ಹ್ಞೂ ಬೇವಾ, ನೀ ತಗರವಾ, ನೀ ತಗೋತೀನಿ. ಹ್ಞೂ ಬಾ ತರವಾ, ಒಂದ್ ವಾಟಿ ಸಕ್ರಿ ಕೊಡ. ಈಗ ನನ್ನ ಗಂಡ ಸಂತಿಂದ ಸಕ್ರಿ ತಂದಂದ್ರ ಕೊಟ್ಟು ಬಿಡ್ತೀನಿ. ಅಯ್ಯೋ ನೀ ಕೊಡಂಗೆ ಇಲ್ಲ ಬಿಡ ಯವ್ವ, ಯಾವಾಗ ನೋಡಿದ್ರು ಹಂಗ ಮಾಡ್ತೀವಿ. ಸಕ್ರಿ ಇಸ್ಕೊಂಡು ಹೋಗಿ ಕೊಡಂಗೆ ಇಲ್ಲ. ಆ ಸಕ್ರಿ ಬದ್ಲಿ ಏನಾರ ಚುಮ್ಮುರಿ ಅವು ಇವು ಹಾಕಿ ಕೊಟ್ಟು ಬಿಡ್ತಿ. ಯವ್ವ ಹಂಗ ಮಾಡ್ಬೇಡ ಯವ್ವ, ಕೊಡ್ತೀನಿ. ಸಕ್ರಿ ಇಲ್ಲ ಅನ್ನಂಗಿಲ್ಲ, ನಮ್ಗೂ ವಾಪಸ್ ಸಕ್ರಿನ ಕೊಡ್ಬೇಕು ನೋಡು. ಕೊಡ್ತೀನಿ ತಗೋ, ಕೊಡು. ಇಲ್ಲೇ ನಿಂತಾರ ಕೇಳೇ ಬಿಡ್ತೀನಿ ತಡಿ. ತಾರಕ್ಕರ, ಸರೋಜಕ್ಕರ, ಏನಪ್ಪ ಕಿರಣ, ಅದು ಬಾಡ್ಗಿ ಕೊಟ್ಟೇ ಇಲ್ಲಲ್ರಿ? ಯಾಕಪ್ಪ ಹೆಂಗೈತಿ? ತಿಂಗಳಿಗೆ 2 ಸಲ ಬರ್ತತನ ಬಾಡ್ಗಿ? ಇನ್ನ ಮೇನ ಬಂದಿಲ್ಲ, ಆಗ್ಲೇ ಬಾಡ್ಗಿ ಬಂದಿ ನೀನು. ಚಲೋ ಅದಿಯಪ್ಪ ನೀನು. ಇರಂದ್ರ ಇರ್ತೀವಿ, ಬ್ಯಾಡಂದ್ರ ಬಿಟ್ಟು ಹೋಗ್ತೇವಿ ಮನಿ. ನೀನು ಇಲ್ಲ ಬರೋದು ಆಟ ಆಡ್ಬೇಡ. ಯಾವಾಗೈತಿ ಬಾಡ್ಗಿ? 2ನೇ ತಾರೀಕು ಐತಿ. 5 ದಿನ ಮುಂಚೆಕ ಬಂದಿಯಲ್ಲ. ಅಲ್ರಿ ಸ್ವಲ್ಪ ಅರ್ಜೆಂಟ್ ಇತ್ತು, ಅಡ್ವಾನ್ಸ್ ಕೇಳಕ್ ಕುಂತಾನಿ. ಅಡ್ವಾನ್ಸ್ ತಗೋರಿ, ಕೊಡ್ರಿ. ಅಡ್ವಾನ್ಸ್ ಯಾಕೆ ಕೊಡ್ಬೇಕು ನಾವು? ಇಲ್ಲಪ್ಪ, 2ನೇ ತಾರೀಕಿಗೆ ಆದ್ರೆ ಕೊಡ್ತೇವಿ. ಈಗಿಂದೀಗ ಮನೆ ಖಾಲಿ ಮಾಡ್ರಿ ನೀವು. ನನಗ ಅಡ್ಡು ಮಾತಾಡ್ತೀರೇನು? ಆ ಮಾತು ನೀನಲ್ಲ, ನೀನ್ ಎಂತ ಹೇಳಿ ಬಿಡ್ತೀವಿ. ಒಂದಿನ ಲೇಟ್ ಆಗಿ ಬಾಡ್ಗಿ ಕೊಟ್ಟ ಬಾಯಿಗೆ ಬಂದಂಗ್ ಬೈತಿದ್ದಿ. 4 ದಿನ ಲಗುನ ಕೇಳಾಕ ನಾಚಿಕ್ ಬರಂಗಿಲ್ಲ ಅದಂತಿ ನಾನು. ಇಲ್ಲಪ್ಪ ಇಲ್ಲ, 1 ನಯ ಪೈಸೆ ಕೊಡಂಗಿಲ್ಲ ನಾವ್ರ. ಅದ ನಳದ್ ಬಿಲ್ಲು, ಮೇಂಟೆನೆನ್ಸ್ ಬಿಲ್ಲು, ಅದು ಇದು ಅಂತ ಹಂಗ ರೊಕ್ಕ ವಸೂಲಿ ಮಾಡ್ತಿದ್ದಿ. ಈಗ ಆಗಂಗಿಲ್ಲ. ನೋಡ್ರಿಕರ, ನಿಮ್ ಮಾತ್ ಕೇಳಕ್ ನಾ ಕುಂತಿಲ್ಲ. ಈ ಮನಿ ನನ್ ಓದವು ಏನ್ರಿ? ಆಕಿ ನೆನ್ನೆ ಮನೆ ಬಂದಾಕಿನ್ನ ಮಾತ್ ಕೇಳಿ ನೀವು ಅಡ್ಡು ಮಾತಾಡಿದ್ರ ಬಾಡ್ಗಿ ಹೆಚ್ಚಾಕೇತಿ, ಮತ್ತ ಮನಿ ಬಿಟ್ಟು ಹೋಗ್ಬೇಕಾಕೇತಿ. ಆಸ್ತಿ ಪತ್ರದಾಗ ಏನ ನಿನ್ ಹೆಸರೇ ಇಲ್ಲಂತ, ಮುಂದಿನ ಪೀಳಿಗೆಗೆ ಬರ್ದಾರಂತ. ನಮಗೆಲ್ಲ ಗೊತ್ತೈತಿ. ನಾವರ ಈಗ ಸದ್ಯಕ್ಕೆ ಬಾಡ್ಗಿ ಕೊಡಂಗಿಲ್ಲ, ರೊಕ್ಕನು ಇಲ್ಲ. ನೀ ಬೇಕಾದ್ ಮಾಡ್ಕೊ. ಸರೋಜಕ್ಕ ಬಾರ್ವಾ, ನೀನ ಸಕ್ರಿ ಕೇಳಿದೆಲ್ಲ ಕೊಡ್ತೀನಿ ಬಾ. ಇವನ್ ಕಡೆ ಏನ್ ಮಾತು? ಅದಂತಿ ನಾನು. ಮನಿ ಒಂದಿನ ಓದ್ ತಿಂಗಳದ ಹಚ್ಚ ತಿಂಗಳವ. 1,000 ರೂಪಾಯಿ ಕಮ್ಮಿ ಬಿದ್ದತಿ ತಗರಪ್ಪ ಅಂದ್ರ ಎಂತ ಪರಿ ಜಗಳ ಮಾಡ್ದ. ನಾ ಬಾಜು ಮನಿ ಹನುಮಕ್ಕನ ಕಡೆ ಇಸ್ಕೊಂಡು ಕೊಟ್ಟೆ. ಇವ್ನಿಗೆ ಅರ್ಜೆಂಟ್ ಅಂದ್ರೆ ನಾವು ಕೊಡ್ಬೇಕಂತ. ನಾವು ಬರವ ಬಾ, ಅವ್ನು ಕೊಟ್ಟು ಏನ್ ಮಾತು? ಅಯ್ಯೋ ಇವ್ರ ಮನಿ ಕಾಯುವಾಗ ಅಲ್ಲ, ನನ್ನ ಮನ್ಯಾಗ ಇದ್ದು ನನಗ ಜೋರ್ ಮಾಡ್ಕೊಂತಾರಲ್ಲ. ಈ ಹಾಳಾದ ಕಲ್ಪಿ ಏನ ಮಾಡ್ಯಾಳ. ಹೊಟ್ಟಿ ತಾಳ ಹಾಕ ಕುಂತತಿ. ಮನ್ಯಾಗ ನೋಡಿದ್ರ ಬಿರಿಯಾನಿ. ಏನು ಮಾಡ್ಲಿ, ಏನು ಮಾಡ್ಬೇಕು? ತಿಂದ ಬಿಡ್ತೀನಿ. ಕಿಸೆದಾಗ 1 ನಯ ಪೈಸೆ ಇಲ್ಲ, ಎಲ್ಲ ಶೀಲಾಗ ಬಡ್ದೇನಿ. ಆಕಿ ಶೀಲಾ ನೋಡಿದ್ರೆ ಫೋನ್ ಎತ್ವಳ್ಳು. ಏನು ಮಾಡ್ಬೇಕೀಗ? ತಿನ್ನಕ ಬೇಕು. ಮನಿಗೆ ಹೋಗ್ತೀನಿ, ನೋಡು. ನೋಡವನಿಗ ಅದೆಷ್ಟು ಅಡ್ಡೂರಿತಾನವ. ಹೋಗ್ಲಿ ಬಿಡ್ಬೇವಾ, ಇನ್ನ 7 ದಿನ ಉರಿತಾನ. ಆಗ್ಲೇ ಕಿಸೆ ಖಾಲಿ ಆಗೈತಿ. ಅದಂತಿ ನಾನು. ಕಿಸೆ ಖಾಲಿ ಆದ್ರೂ ಉರಿಯೋದ್ ಕಮ್ಮಿ ಆಗಿಲ್ಲ. ಬಾಡ್ಗಿ ರೊಕ್ಕ ಒಂದು ಕೈಗೆ ಹತ್ಲಿಲ್ಲ ಅಂದ್ರ ಗೊತ್ತಾಕೈತ ಅವನಿಗ. ಬಂದ ನೋಡು, ಸಪ್ ಮಾರಿ ಹಾಕೊಂಡು. ಬರ್ಲಿ ಮಾಡ್ತೀನಿ. ಮೇಲೆ ಇಟ್ಟಿದ್ದೆ ಇಲ್ಲಿಲ್ಲ ಯವ್ವ. ಇನ್ನ ಒಟ್ಟು ಚಿಕನ್ ಬಿರಿಯಾನಿ ಕೊಡ್ಲೇನ್ ಬೇ? ಬೇಡವಾ, ಇಷ್ಟ ಹೊಟ್ಟಿ ತುಂಬಿ ರಗಡಾಗೋತ. ಅದ್ರಾಗ ಬಿಸಿಲು ಒಂದು ತಡಂಗಿಲ್ಲವ. ಮಧ್ಯಾಹ್ನ ಮತ್ತೆ ತಿನ್ನು ತಗೋ. ಈಗರ ಸದ್ಯಕ್ಕೆ ಸಾಕು. ಅಲ್ಲ ಬೇವ, ಅಷ್ಟು ರುಚಿಯಾಗೈತಿ. ಇನ್ನ ಒಂದು ತುತ್ತು ತಗೋಲ್ಲ? ಬೇಡವಾ ಬೇಡ, ನೀ ತಗೋ ಈಗ. ಅಲ್ಲ ಇಲ್ಲಿ ನಾನು ನಿಂತಾನಿ, ನನಗೊಂದು ಮಾತು ಇನ್ನೊಂದು ಮಾತು ಕರಿಬೇಕಿಲ್ಲ ತಿನ್ನು ಅಂತ. ಹಂಗ ನಿಂತಾವ್. ಯಾಕೆ ಅಡ್ಡಾಡಿ ಬರ್ತಿ? ಸರಿ, ನೀನು ಭಾಂಡೆ ತಿಕ್ಬೇಕು. ಪಾಪ ಹಸುವಾಗಿರ್ಬೇಕು. ಮತ್ತೇನೈತಿ, ಮಕ್ಕ ನೋಡ್ಕೋತ ನಿಂತಾನ. ಅಯ್ಯೋ ದೇವ್ರಿ, ಒಂದು ಮಾತು ತಿನ್ನನ್ವಲ್ರಿ ನೋಡು. ಹಂಗ ನಿಂತಾವ್. ನನ್ನ ಮುಂದನ ಡಕ್ಕಾರ್ಕಿ ಹೊಡಿತಾವ್. ಮತ್ತ ಅದು ಕಲ್ಪಿ ಅಲ್ಲ, ಕಲ್ಪನಾ. ಹಾ ಕಲ್ಪನಾ. ಅದು ಏನದ್ ಕಿರಣ? ಅವಾಗ್ಲೇ ನೀನ್ ಪಾಪ ಊಟ ಮಾಡಂದಿ, ನಾ ಹಂಗ ಹೋದೆ. ಬೇಜಾರ್ ಮಾಡ್ಕೋಬೇಡ. ನಂಗೇನು ಬೇಜಾರಿಲ್ಲ, ಅದ ಮಧ್ಯಾಹ್ನಕ್ ಬರ್ತತಿ. ನಂಗೇನು ಬೇಜಾರಿಲ್ಲಪ್ಪ. ನಡಿವ ಮಗಳ ನೀನು. ಕಲ್ಪನಾ ನಡಿ, ಗುಳಿಗೆ ತಗೋಬೇಕು, ನಡಿ. ಹೂವಾ. ಅಲ್ಲ ಬಿರಿಯಾನಿ ಮಾಡಿ ಅಂದಿ, ನಂಗೂ ಒಟ್ಟು ಕೊಡು. ಅಂತೂ ಇಂತೂ ಬಂದ ನನ್ನ ದಾರಿಗೆ. ಅಲ್ಲ ಅವಾಗ ಕೇಳಿದ್ರು ಒಲ್ಲೆಂದಿ, ನನ್ನ ಕೈಯಾಗಿನ್ ತಿನ್ನಂಗಿಲ್ಲ, ನಾ ಹಂಗ ಹಿಂಗ ಅಂದಿ. ನಿನಗ ಬೇಜಾರಾಗುತ್ತೇನ ಅಂತ ಹೇಳಿದ್ದು. ಬ್ಯಾಡ ಬಿಡು. ಇದಕ್ಕೇನು ಕಮ್ಮಿಲ್ಲ. ತಡಿ ಕೊಡ್ತೀನಿ ತಡಿ ಕಿರಣ, ಜಾಸ್ತಿನ ಮಾಡೇನಿ. ಕೊಡು. ಇದಕ್ಕೇನು ಕಮ್ಮಿಲ್ಲ. ಹೊರಗ ಕುರ್ಚಿ ಮೇಲೆ ಕುಂತಿರ, ಇಲ್ಲಂದ್ರ ರೂಮ್ ನಾಗ ಕುಂದ್ರ, ಅಲ್ಲೇ ತರ್ತೀನಿ. ಹಂಗ್ ಮಾಡು. ಎತ್ತಾಗ 1-2 ದಿನ ಮನ್ಯಾಗ ಊಟ ಮಾಡಿದ್ರ ನಡಿತೈತಿ. ಮತ್ತೆ ಬಾಡ್ಗಿ ಬಂದ್ಮೇಲೆ ಹೊರಗೆ ಊಟ ಮಾಡಿದ್ರ ಆತ. ಜಟ್ಟಿ ಮಣ್ಣಾಗ ಬಿದ್ರು ಮೀಶಿ ಮಣ್ಣಾಗ್ಲಿಲ್ಲ ಅನ್ನವ್ ನೀವ. ಹೋಗ್ಲಿ ಬಿಡ್ಬೇಯವ, ಅವನ ಕಡೆ 1 ರೂಪಾಯಿ ಈಗ ಎಲ್ಲ ಬರ್ದು ಬಾಯಿಗೆ ಹಾಕೊಂಡಾಳಕಿ ಶೀಲಾ.
ಊಟಕ್ಕೂ ಪಾಪ ಅಲ್ದಾಡಂಗ ಆಗ್ಬಿಡ್ತು ನೋಡು. ಮಾಡಿದ ಪಾಪ ಕರ್ಮ ಎಲ್ಲಿ ಹೋಗ್ಬೇಕವ. ಓಲಿ ನೀರು ಕೊಡು, ಒಂದು 4 ಪೀಸ್ ಹೆಚ್ಚಿಗೆ ಹಾಕ್. ಬಡ ಕಟ್ಟಿಗೆ ಆಗ್ಯ ನೋಡು. ಹೂನವ ಹಂಗ ಮಾಡ್ತಿದ್ದವ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಹೈ ಪಾಯಿಂಟ್ಸ್ ಕೊಡಿ. ಮತ್ತೆ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸುಚಿ, ಇವತ್ತು ಆಫೀಸ್ ಒಳಗೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಸಿಕ್ತು ನನಗೆ. ಅಂದ್ರೆ ಗಾರ್ಮೆಂಟ್ಸ್ ಒಳಗೆ ಡ್ಯಾಮೇಜ್ ಬಂತಿರ್ತಾವಲ್ಲ, ಅವನ್ನೆಲ್ಲ ರಿಪೇರಿ ಮಾಡಿ ಮತ್ತೆ ಹೋಲ್ಸೇಲ್ ಒಳಗನ ಆ್ಯಡ್ ಮಾಡೋದು. ಅವೆಲ್ಲ ವೇಸ್ಟ್ ಅಂತ ಚೆಲ್ ಬಿಡ್ತಿದ್ರು, ಇಲ್ಲಂದ್ರ ಹಂಗ ಸೈಡ್ ಒಳಗೆ ಇರ್ತಿದ್ರು. ಏನಾರ ಮಾಡ್ಬೋದು ಅಂತ. ಇಲ್ಲಂದ್ರ ಏನ್ ಮಾಡ್ತಿದ್ರೇನಪ್ಪ ನಂಗೆ ಅಷ್ಟು ಗೊತ್ತಿಲ್ಲ. ಒಟ್ ಅದರಿಂದ ನಮ್ಗೆ ಏನೋ ಲಾಭನೇ ಇದ್ದಿದ್ದಿಲ್ಲ. ಈಗ ಅವನ್ನೆಲ್ಲ ರಿಪೇರಿ ಮಾಡಿಸಿ ಮತ್ತೆ ಅವನ್ನ ರಿಟೇಲ್ ಇಲ್ಲಂದ್ರ ಹೋಲ್ಸೇಲ್ ಅಂಗಡಿ ಒಳಗೆ ತಂದು ಪ್ಯಾಕಿಂಗ್ ಮಾಡಿಸಿ ಮಾರುದು. ಹಂಗ್ ಮಾಡಿದ್ರ ಇನ್ನೂ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗ್ತೈತಲ್ಲ, ಹಂಗತೆ. ಹೌದಾ, ಗುಡ್ ಐಡಿಯಾ. ಅವಿನಾಶ್, ನಿಂದು ಪೇಮೆಂಟ್ ಎಷ್ಟು ಬರ್ತತಿ? ಎಲ್ಲ ಸೇರಿ 13,000. ಈಗ ಇದು ಅರ್ಬಿದು ಒಂದು ಕೈ ಹಾಕೇನಿ, ಏನಾಗುತ್ತೋ ಗೊತ್ತಿಲ್ಲ. ನನಗೂ ಆದಷ್ಟು ಜಾಸ್ತಿ ಪೇಮೆಂಟ್ ತಗೋಬೇಕು. ನಾವು 4 ಮಂದಿ ಹಂಗ ಇರ್ಬೇಕು ಅಂತ ಬಹಳ ಆಸೆ. ನಾನು ಒಂದು ಹೇಳ, ಅದಕ್ಕೇನ 100 ಹೇಳ ಕೇಳ್ತೀನಿ ನಾನು. ಏನಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ಲಾ, ನಿಂಗೆ ಭಾಳ ತ್ರಾಸ ಆದ್ರ ಹೆಂಗು ನಂದು ಡಿಗ್ರಿ ಆಗೈತಿ, ಆರಾಮ್ಸೆ ಕೆಲಸ ಸಿಗ್ತತಿ. ಯಾಕೆ ಸುಚಿತ್ರಾ ಹಿಂಗೆ ಹೇಳಕುಂತಿ? ನನ್ನಿಂದ ಏನಾರ ಕಡಿಮೆ ಆತ ನಿನಗ? ಏನಾರ ಇದ್ರೆ ಹೇಳ, ನಾನು ಪೂರೈಸ್ತೀನಿ. ನೀನು ಕೆಲ್ಸಕ್ಕೆ ಹೋದ್ರೆ ನಂದು ಮರ್ಯಾದೆ ಏನಾಗಬೇಕು? ಹಂಗಲ್ಲ, ಅತ್ತಿಯರು ಯಾವಾಗ ನೋಡಿದ್ರು ರೊಕ್ಕ ಸಾಲಂಗಿಲ್ಲ, ಮನೆ ಖರ್ಚು ಭಾಳ ಐತಿ, ಹಂಗೆ ಹಿಂಗೆ ಅಂತಿರ್ತಾರಲ್ಲ. ಪಾಪ ನೀನು ಒಬ್ನ ಅದು ಇಷ್ಟಂತ ದುಡಿಬೇಕು ಅಂತ ಹೇಳಿದೆ. ಇಲ್ಲ, ಮನೆ ನಡೀತೈತಿ, ಮನೆ ನಡೀತೈತಿ, ಅದಕ್ಕೇನಿಲ್ಲ. ಇಲ್ಲ ಅವಿನಾಶ್, ಅತ್ತಿಯರು ಯಾವಾಗಲೂ ಹೇಳ್ತಿರ್ತಾರ ರೊಕ್ಕ ಸಾಲಂಗಿಲ್ಲ ಅಂತ. ಅವ್ರು ಮತ್ತೆ ಟೆನ್ಷನ್ ತಗೊಂಡು ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರ, BP ಜಾಸ್ತಿ ಆಗ್ಬಿಟ್ರ, ಇಲ್ಲಾಂದ್ರೆ ಲೋ BP ಆಯ್ತು, ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಏನಾರ ಆಗಿ ಅತ್ತಿಯರಿಗೆ ಹೆಚ್ಚು ಕಡಿಮೆ ಆಗ್ಬಿಟ್ರ. ಹೌದಿಲ್ಲ? ನಾನು ಹೇಳುದಾದ್ರೆ ಅತ್ತಿಯರ ಕೈಯಾಗಿ ಹಿರೇತನ ಕೊಡಬಾರ್ದು ಅಂತ. ನಾನು ಹೇಳೋದು ತಪ್ಪನ್ನಿಸ್ತಿರ್ಬೋದು, ಆದ್ರೆ ಮನೇನ ಸಂಭಾಳಿಸೋದು ಎಲ್ಲ ಜವಾಬ್ದಾರಿ ಜಾಸ್ತಿ ಆಗ್ತೈತಲ್ಲ. ಅವ್ರಿಗೂ ಬರ್ತಾ ಬರ್ತಾ ವಯಸ್ಸಾಗ್ತತಿ. ಟೆನ್ಷನ್ ಈಗ ಅಂದ್ರೆ ಪಗಾರ ಕಮ್ಮಿ ಆಯ್ತಲ್ಲ, ಮೊದಲೆಲ್ಲ ಜಾಸ್ತಿ ಇರ್ತಿತ್ತು, ಪಗಾರ ಕಮ್ಮಿ ಆಗಿದ್ದಕ್ಕೆ ಟೆನ್ಷನ್ ತಗೊಂಡ್ಬಿಟ್ರ ಅಂತ ಅಷ್ಟೇ. ಹೌದು ಸುಚಿತ್ರಾ, ನೀ ಹೇಳುದೂ ಬರಬ್ರಿ. ಪಾಪ ಅವ್ವ ಹೆಚ್ಚು ಕಡಿಮೆ ಆಗ್ಬಿಟ್ರ. ಹೌದು ಅವಿನಾಶ್, ನಂಗೂ ಇದ್ರ ಬಗ್ಗೆನ ಬಹಳ ಚಿಂತಿ. ಆತಗೋ, ನಾಳೆ ಬೆಳಿಗ್ಗೆ ನೋಡುನು. ನಾಳೆ ಎಲ್ಲ ಪೇಮೆಂಟ್ ಬರೋದು ನಾಳೆ ನೋಡಿದ್ರ ಆತ. ಈಗ ಯಾಕೆ ಅದ್ರ ಬಗ್ಗೆ ಮಾತುಕತಿ? ಹೌದಿಲ್ಲ? ಹೌದೌದು. ಅಲ್ಲ, ನಾನು ಒಂದು ಮಾತು ಹೇಳ್ಬೇಕಲ್ಲ ಅಂತ ಹೇಳಿದಷ್ಟೇ. ಮತ್ತ ಮನಿ ಹಿರಿಯರ ಬಗ್ಗೆ ನಾವು ಕಾಳಜಿ ತಗೊಲಿಲ್ಲ ಅಂದ್ರೆ ಮತ್ತೆ ಯಾರು ತಗೊಂತಾರ? ಹೌದಿಲ್ಲ? ಹೌದೌದು ಸುಚಿತ್ರಾ, ನೀ ಹೇಳಿದ್ರು ಕರೆಕ್ಟ್. ಇವು ನೆತ್ತಿಗೆ ಹತ್ತು ಬಿಡ್ತು. ಸ್ವಲ್ಪ ನೀರ್ ತಂದು ಕೊಡ್ತೀಯ ಅವಿನಾಶ್? ತಂತಡಿ. ಇಲ್ಲಿಲ್ಲಲ್ಲ ನೀರು. ಅವಿನಾಶ್, ಒಳಗಿಂದ ತಗೊಂಬಾ. ಬೇಕಂತಾನೆ ಈ ಪ್ಲಾನ್ ಮಾಡಿದ್ ನಾನು. ಪೇಮೆಂಟ್ ನಾಳೆ ಬರ್ಲಿ, ಅದು ಹೆಂಗ ಅತ್ತಿಯರ್ ತಗೊಂತಾರ ನಾನು ನೋಡೇ ಬಿಡ್ತೀನಿ. ಅಲ್ಲ, 13,000 ರೂಪಾಯಿ ಮನಿ ನಡೆಯಂಗಿಲ್ಲ ಅಂತಾರೆ ಇವರು. ಅದು ಹೆಂಗ್ ನಡೆಯಂಗಿಲ್ಲ ನಾನು ತೋರ್ಸೇ ಬಿಡ್ತೇನೆ. ನಮ್ಮತ್ತೆನ ನೋಡೇ ಬಿಡು ಈ ಸಲ. ಪಾಪ ಕಷ್ಟಪಟ್ಟ ದುಡಿಯೋರೊಬ್ರು, ಎಂಜಾಯ್ ಮಾಡೋರೊಬ್ರು ಆಗ್ಬಿಟ್ಟಾರ ಈ ಮನ್ಯಾಗ. ಈ ಅವಿನಾಶ್ಗಂತೂ ಏನು ಗೊತ್ತಾಗ್ಬಲ್ತು. ನಮ್ಮ ಮಾವ ಅದರ ನನ್ನ ಸಪೋರ್ಟಿಗ, ಅಂಜಲಿ ಅಕ್ಕದರ, ನಾ ಯಾಕೆ ಹೆದರ್ಬೇಕು? ಈಗ ನನಗೂ ಎಲ್ಲ ಬರ್ತತಿ. ಬಿಟ್ಟಂಗೆಲ್ಲ ಭಾರಿ ಮಾತಾಡ್ತಾರ. ಪಾಪ ಅವಿನಾಶ್ ಇಷ್ಟು ಕಷ್ಟಪಟ್ಟು ದುಡಿದ್ರು ಒಂದಿನ ಹೋಗ್ಲಂಗಿಲ್ಲ. ಯಾವಾಗ ನೋಡಿದ್ರು ಬೈತಾನೆ ಇರ್ತಾರ. ಅವಿನಾಶ್ ಬಂದ. ಥ್ಯಾಂಕ್ಸ್ ಅವಿನಾಶ್. ಸುಚಿತ್ರಾ, ನೀರು ಕುಡಿ ನೀನ್ ಮೊದ್ಲು. ಅವ್ವ ಯಾಕೆ ಅವಾಗಿಂದ ಕರೆ ಕುಂತ ಬಿಟ್ಟಾಳ? ಯಾಕೆ ನಮಗೂ ಕೇಳಿಸೇ ಇಲ್ಲ. ಹೋಗಿ ಕೇಳ್ತೀಯಾ ಏನಂತ? ಅತ್ತಿಯರ್ ಕರೆ ಕುಂತಾರ, ಅದ್ ನನಗ ಎದಕ್ಕ? ನನ್ಗೇನ್ ಗೊತ್ತು. ಕಳಿಸ್ಲಾ ನೀನ್ ಹೆಂಡ್ತಿನ ಅಂದ್ರು, ಅದಕ್ಕೆ ಹೇಳಿದೆ. ಹೋಗು. ಹೋಗ್ತೀನಿ ತಡಿ, ನೀರ್ ಕುಡ್ದು ಹೋಗ್ತೀನಿ. ಅಂತದೇನ್ ಅರ್ಜೆಂಟ್ ಇರ್ತತಿ? ಎಲ್ಲ ಕೆಲಸ ಮಾಡೇ ಕುಂತೇನೆ ನಾನು ಸ್ವಲ್ಪ ಹೊತ್ತು. ಏನ ಒಟ್ಟ ಅವ್ವ ಕರೆ ಕೂತಿದ್ಲು, ಹೋಗಿ ನೋಡು. ನಾನ್ ಸ್ವಲ್ಪ ಮಾಲಿಂಗಣ್ಣನ ಮನೆ ಕಡೆ ಹೋಗಿ ಬರ್ಲಾ? ಎದಕ್ರಿ? ಅಲ್ಲ, ಬೆಟ್ಟಿನ ಆಗಿಲ್ಲ ಆ ಮಗ ಅತ್ತಿಯ ಮಗ, ಕೆಲ್ಸ ಇದಾಗ್ಬಿಟ್ಟತಿ, ಅದಕ್ಕೆ ಹೋಗಿ ಬರ್ತೀನಿ. ಹೋಗ್ ಬರ್ರಿ. ಅತ್ತಿ, ನಾಳೆ ಐತ್ ನಿನಗ್ ಮಾರಿ ಹಬ್ಬ. ಸುಚಿತ್ರಾ, ಬಾರ್ವಾ. ಬಂತಡ್ರಿ ಅತ್ತಿ. ಇದು ಒಂದ್ ಅತ್ತಿ ಅವಾಗಿಂದ ಒದರ್ತೈತಿ. ಏನಾಗುತ್ತೆ ನಾವು ಮಮ್ಮಿ ಒಂದೊಂಥರ. ಏನಾದ್ರಿ ಅತ್ತಿ ಹಂಗೆ ಯಾಕೆ ಕುಂತೀರಿ? ಅಲ್ಲ, ವಾಷಿಂಗ್ ಮಷಿನ್ ಕೊಟ್ಟು ಕಳಿಸ್ಬಿಟ್ಟಿಲ್ಲ. ಇನ್ನ ಮೇಲೆ ಅರ್ಬಿ ತೊಳೆಯೋರು ಯಾರು? ಅಲ್ರಿ ಅತ್ತಿ, ಇಷ್ಟು ದಿನ ವಾಷಿಂಗ್ ಮಷಿನ್ ಐತೇನ್ರಿ ತೊಳ್ಯಾಕ? ಇಷ್ಟು ದಿನ ಯಾರು ತೊಳಿತಿದ್ರು? ನಾನು ಕಾರ್ಯ ತೊಳಿತಿದ್ವಿ ಬಿಡು. ಓಲಿ ಬಿಡು, ಪಾಪ ಹೊಸ್ದಾಗಿ ಬಂದಾಳ ಅಂತ. ಅಲ್ಲ, ಇದು ತೀರಾ ಆಗ್ಲಿಲ್ಲ. ಇದ್ದಿದ್ ವಾಷಿಂಗ್ ಮಷಿನ್ ಕೊಟ್ಟು ಕಳಿಸಿ ನೀವ ಮಾಡ್ರಿ ಅಂದ್ರ ನಂಗೆ ಆಗಂಗಿಲ್ವಾ? ನನಗೆ ವಯಸ್ಸಾಯ್ತು, ಬರ್ತಾ ಮಂಡಿ ಕಾಲು ಎಲ್ಲ ನೋವ ಕುಂತಾವು. ನೀನ ಮಾಡು. ಮಾಡ್ತೀನಿ ತಗೋರಿ ಅತ್ತೀರ. ಅಯ್ಯೋ ದೇವ್ರಿ, ಮಾಡ್ತೀನಿ ಅನ್ನ ಕುಂತಾಳ. ಅವು ಹಾಸಿಗೆನು ತೊಳೆಯವಿದ್ದು ನೋಡು. ಒಟ್ಟು ಹೊಳಿ ದಂಡಿ ತಗೊಂಡು ಹೋಗ್ಬಿಡು. ಎಲ್ಲ ಸ್ವಚ್ಛಾಗಿ ತೊಳೆದು ಒಣಗಿಸಿ ತಗೊಂಬ. ಮನೆಗಾರ ಮಾಡಕ್ಕೆ ಏನು ಕೆಲಸಿಲ್ಲ, ಎಲ್ಲ ಮುಗ್ದಾವು. ಅತ್ತೀರ ನನಗೂ ಅಷ್ಟು ನಾವು ಒಕ್ಕಂತೀನ್ರಿ. ಅವ್ರವ್ರು ಒಕ್ಕಲಿ. ನಾನು ಎಲ್ಲಾರ್ಗು ಅರಿವಿ ತೊಳೆಯಕ್ ಆಗಂಗಿಲ್ರಿಪ್ಪ. ಅಯ್ಯೋ, ಇದು ಬರೀ ಕತಿ ಆತಲ್ಲ. ಯವ್ವ ತಾಯಿ, ನೀನು ಈ ಮನಿ ಸೊಸಿಯದಿ ನೆನಪೈತನ? ಅಲ್ರಿ ಅತ್ತೀರ, ಮನಿ ಸೊಸಿ ಆದ್ರೆ ಮನಿ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ಬೇಕೇನ್ರಿ? ಇಲ್ಲ,
ಪಾಲ್ಕಿ ಒಳಗ್ ಕುಂದ್ರಿಸಿ ಮೆರವಣಿಗೆ ಮಾಡಿಸ್ತೀನಿ ತಡಿ. ಅದೆಲ್ಲ ಬ್ಯಾಡ್ರಿ ಅಂತೀರ ನೋಡ್ರಿ, ನನಗ ಜಾಸ್ತಿ ಅರ್ಬಿ ತೊಳ್ಯಾಕ ಆಗಂಗಿಲ್ಲ. ನನಗೂ ಅವಿನಾಶು ನಾನ್ ತೊಳ್ಕೊಂತಾನಿ, ನೀವು ತೊಳ್ಕೊರಿ. ಓ ಮನಿ ಕೆಲಸ ಎಲ್ಲ ನನಗ ಹಚ್ಚಿರಿ. ಮೊದ್ಲೆಲ್ಲ ಕಲ್ಲು ಮತ್ತ ಕಸ ಕಾವ್ಯ ಹುಡುಕ್ತಿದ್ಲು, ಈಗ ಆಕಿನೂ ಬಿಡಿಸಿರಿ. ಬ್ಯಾಡ ಪರೀಕ್ಷಾ ಓದ್ಕೋ ಹೋಗು, ಮುಂದಿನ ವರ್ಷ 10ನೇತ್ತ ಅಂತ. ನನಗ ಆಗಂಗಿಲ್ರಿ ಅಂತೀರ ತೀರಾ ಕೆಲಸ ಹೇಳಿದ್ರ. ಮತ್ತೆ ಸೊಸಿಯಾಗಿ ಮದ್ವಿ ಮಾಡ್ಕೊಂಡ್ ಬಂದಿ ಕೆಲಸ ಮಾಡಕ್ ಆಗಂಗಿಲ್ಲ ಅಂದ್ರೆ ಇದು ಎಂತ ಮಾತಿದು? ಇದ ಕಲ್ಸ ನಿಮ್ಮವ್ವ ಅತ್ತೀರ. ನಮ್ಮ ಅಪ್ಪ ಅಮ್ಮ ನಮ್ಮ ಮನಿ ಬಗ್ಗೆ ಮಾತಾಡ್ಬೇಡ್ರಿ ನೀವು. ಮತ್ತ ನೀ ಹಿಂಗತೆ ಮಾಡಿದ್ರ ನಾ ಹಂಗ ಅನ್ನಕಿ. ವಾಷಿಂಗ್ ಮಷೀನ್ ಎಂತ ಚಲೋ ಇತ್ತಲ್ಲ, ತೊಳ್ಯಾಕ್ ಬರ್ತಿತ್ತು. ಕೊಟ್ ಕಲ್ಸ ಹೇಳೋದನ್ನ ನೋಡ್ರಿ ಅಂತೀರ. ಅದು ನಮ್ಮ ಅಪ್ಪ ಅಮ್ಮ ನಂಗೆ ಕೊಟ್ಟಿದ್ದು, ನಾನ್ ಬೇಕಾದ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ಮಾತಾಡ್ಬೇಡ್ರಿ. ನಾ ಮಾತಾಡಕ್ಕೆ ನಾ ಯಾಕೆ ಮಾತಾಡಬಾರ್ದು? ನೀ ಹೇಳ್ದಂಗೆ ಕೇಳ್ಬೇಕನ? ನೀವ್ ಏನಾರ ಅನ್ಕರಿ ಏನಾರ ಬಿಡ್ರಿ ಅಂತೀರ. ನಾನಾರ ಎಲ್ಲಾರ ಅರ್ಬಿ ತೊಳ್ಯಾಕ್ ಹೋಗುದಿಲ್ಲ. ಈಗೀಗ ಅಡಿಗೆ ಎಲ್ಲ ನನ್ಗ ಹಚ್ಚಿರಿ, ಮತ್ತ ಮನಿ ಕೆಲಸ ಎಲ್ಲ ನನ್ಗ ಹಚ್ಚಿರಿ. ತೀರಾ ಅರ್ಬಿನೂ ತೊಳ್ಕೊಳಂಗಿಲ್ಲ ಅಂದ್ರೆ ಇದು ಎಂತದ್ರಿ ಅಂತೀರ. ನಾ ಬರೋಕಿನ ಮೊದ್ಲು ಯಾರು ಬೇರೆ ಮಾಡ್ತಿದ್ರೇನ್ರಿ ಇಲ್ಲಿ ಬಂದು? ಅವಾಗಿಂದ ಅವಾಗ ಇವಾಗಿಂದ ಇವಾಗ ನಾನು ಅಷ್ಟ ನಾ ತೊಳ್ಕೊಂತೀನಿ ಅಂತೀರ. ನಾನು ಅರ್ಬಿ ಚಿಂತಿ ನೀವು ಬಿಟ್ಬಿಡ್ರಿ. ಅಯ್ಯ ಇದ್ರ ಎಣ ಎತ್ಲಿ ಇದಕ್ಕೇನ್ ಬಂತ ದಾಡಿ? ಅಲ್ಲ ಕಸ ಮಾಡಂದೇ ಮಾಡಿದ್ಲು, ಕಲ್ಲು ಒರ್ಸಂದೇ ಕಲ್ಲುನು ಒರ್ಸಕ್ ಕುಂತ್ಲು. ಕಸ ಮುಸುರಿ ಇವೆಲ್ಲ ಮಾಡಿದ್ರ ಅರ್ಬಿ ತೊಳಿ ಅಂದ್ರೆ ಒಳ್ಳೆ ಅಂತ ಇದಕ್ಕ ಸುಡ್ಲಿ. ಇರ ವಾಷಿಂಗ್ ಮಷೀನ್ ಕೊಟ್ಟು ಕಳ್ಸಿದ್ಲು. ನಾನು ವಾಷಿಂಗ್ ಮಷೀನ್ ಬಂದ್ಮೇಲೆ ಫ್ರಿಜ್ ಟಿವಿ ಮನಿ ಬಂಗ್ಲಿ ಎಲ್ಲ ಏಟೊತ್ ಬಿಡು ಅನ್ಕಂಡೆ. ಇದು ಮೂಳಿ ಹುಚ್ಚು ಮೂಳಿ ಇದ್ದಂಗೆ ಐತಿದು, ಎಲ್ಲ ಕೊಟ್ಟು ಕಳಿಸ್ತ ಮಾಡ್ತೀನಿ ಕಿನ. ಪಗಾರ ಒಂದು ಬರ್ಲಿ ಅಂತ ಕಿನ್ ಬಿಟ್ಟೇನಿ, ಇಲ್ಲಾಂದ್ರೆ ಜುಟ್ಟ ಹಿಡ್ದು ಬಡಿತಿದ್ದೆ ಇವತ್ತು ಊರ್ ಬೆಂಗ್ಲಿನ. ಸೊಕ್ಕ ಮಾಡ್ತತಿ ಮತ್ತೇನೈತಿ. ಆ ಅಂಜಲಿ ಏನೇನ ಕಿವಿ ತುಂಬಾ ಕುಂತಾಳ, ಹಿಂಗಾಡ ಕುಂತಾಳ. ಅದ ಬಂದಾಗ ಹೂರಿ ಹಂಗ್ರಿ ಹಿಂಗ್ರಿ ಅಂತಿದ್ಲು. ಈಗ ಇಲ್ಲ ಬರ್ದ ನಾಟಕ ಚಾಲು ಮಾಡ್ಯಾ. ಇದಕ್ಕ ಸುಡ್ಲಿ ರೊಟ್ಟಿ ಮಾಡ್ತಾಳ, ದಪ್ಪನು ಮಾಡ್ತಾಳ. ಮತ್ತೇನು ಮಾಡ್ಬೇಕು, ಮಾಡಿ ಸಾಯಿಲಿ ಅಂತ ಬಿಟ್ಟೆ ನಾನು. ಮಾಡಿ ಸುಸ್ತಾಗಿ ತಾನ ತವ್ರ ಮನಿಗೆ ಓಡೋಕ್ಕಾಳವಾಗ. ಈಡನ ಆಸ್ತಿಯಾರ ಬರ್ತತಿ. ಬೆಂಗ್ಲಿನ ಒಯ್ದೊಂದು ಇಲ್ಲ ಬರ್ದ ಮಾತಾಡ್ತಾಳ. ನನಗರ ತಲೆ ಚಿಟ್ಟಿಡ್ದೋಗೈತಿ ಇದ್ರ ಕಾಲಾಗ. ಸಾಕಾಗೋಗೈತಿ ನನಗರ. ಏನು ಮಾಡ್ಬೇಕು? ಅವ ಅವಿನಾಶ ದುಡಿತಾನ ಅನ್ನೋ ಸಂಬಂಧ ತಡ್ಕೊಂಡೆ ನಾನು.